ಶಿರಹಟ್ಟಿ ಶಾಸಕನಿಗೆ ಆಪ್ತರಿಂದಲೇ ಚಕ್ರವ್ಯೂಹವನ್ನೇನಾದರೂ ರಚಿಸಲಾಯಿತಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಚಂದ್ರು ಲಮಾಣಿ ಕೇಸ್ನಲ್ಲಿ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಲಂಚವನ್ನು ಪಡೆದಂತಹ ಆರೋಪದ ಮೇಲೆ ಚಂದ್ರು ಲಮಾಣಿ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು, ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ಈಗ ಈ ಪ್ರಕರಣಕ್ಕೆ ಒಂದು ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಯಾಕಂದ್ರೆ ನೋಡಿ, ಶಾಸಕನ ಮೇಲೆ ಪ್ರಯೋಗಿಸಿದ್ದು ಸಂಚಿನ ಬಲೆಯೇ ಎನ್ನುವಂತಹ ಪ್ರಶ್ನೆ. ದಲಿತ ನಾಯಕನನ್ನು ತುಳಿಯಲು ವಿರೋಧಿಗಳು ಆಪ್ತರನ್ನೇ ಬಳಸಿಕೊಂಡ್ರ? ಲೋಕಾಯುಕ್ತ ಬಲೆಗೆ ಬೀಳಿಸಿದ್ದಂತಹ ಹಿಂದೆ ಆಪ್ತರ ಕೈವಾಡ ಏನಾದರೂ ಇದೆಯಾ? ಜೊತೆಗಿದ್ದುಕೊಂಡೇ ಗುಟ್ಟಾಗಿನೇ ವಿಡಿಯೋವನ್ನು ಮಾಡಿ ಟ್ರಾಪ್ಗೆ ರೆಡಿ ಮಾಡಿದ್ರಾ ಎನ್ನುವಂತಹ ಪ್ರಶ್ನೆ. ಶಾಸಕರನ್ನು ಸಿಲುಕಿಸಲು 6 ತಿಂಗಳ ಹಿಂದೆ ಸ್ಕೆಚ್ ಹಾಕಲಾಗಿತ್ತೆ ಎನ್ನುವಂತಹ ಪ್ರಶ್ನೆ ಕೂಡ ಇದೆ. ಸಾಕಷ್ಟು ಪ್ರಶ್ನೆಗಳು. ಬೀದಿ ವ್ಯಾಪಾರಿಗಳ ವಿರುದ್ಧ ಸಂಚು ಮಾಡಿದ್ದಾರೆಂಬ ವಿಡಿಯೋ ವೈರಲ್ ಆಗ್ತಾ ಇದೆ. ಮನೆಯೊಂದರಲ್ಲಿ ಆಪ್ತರ ಜೊತೆ ಮಾತನಾಡ್ತಿದ್ದಂತಹ ಶಾಸಕರ ವಿಡಿಯೋ ಕೂಡ ಇದೆ. ಆಪ್ತರೇ ಶಾಸಕ ಚಂದ್ರು ಲಮಾಣಿ ಏನಿದ್ದಾರೆ ಅವರ ವಿಡಿಯೋವನ್ನು ಮಾಡಿ ವೈರಲ್ ಮಾಡಿದ್ರ? ಬಿಜೆಪಿಯ ಪ್ರಭಾವಿ ಲಮಾಣಿ ಶಾಸಕರನ್ನು ತುಳಿಯೋಕೆ ಈ ಬಾರಿ ಆದಂತಹ ಒಂದು ಸ್ಕೆಚ್ ಏನಾದರೂ ಹಾಕಿದ್ರ ಅಂತ ಸೆಷನ್ನಲ್ಲಿ ಘಟಾನುಘಟಿ ಮಂತ್ರಿಗಳ ಬೆವರನ್ನು ಇಳಿಸಿರ್ತಾರೆ ಇವರು. ಇದಕ್ಕಾಗಿಯೇ ಶಾಸಕರನ್ನ ಕೆಡ್ಡಾಗೆ ಕೆಡವಿದ್ರ ಅನ್ನುವಂತಹ ಪ್ರಶ್ನೆ ಇದೆ. ಶಿರಹಟ್ಟಿ ಶಾಸಕನಿಗೆ ಏನು ಈಗ ಸಂಕಷ್ಟ ಬಂದು ಒದಗಿದೆ, ಅದಕ್ಕೋಸ್ಕರ ಮೊದಲೇ ಚಕ್ರವ್ಯೂಹವನ್ನು ರಚಿಸಲಾಗಿತ್ತು ಎನ್ನುವಂತಹ ಸ್ಫೋಟಕ ವಿಚಾರ ಈಗ ಈ ಕೇಸ್ನಲ್ಲಿ ಕೇಳಿ ಬರ್ತಾ ಇದೆ. ಶಾಸಕನ ಮೇಲೆ ಪ್ರಯೋಗವಾಗಿದ್ದಂತಹ ಈ ಸಂಚಿನ ಬಲೆಯನ್ನು ಮಾಡಿದವರು ಯಾರು? ಹಾಗಾದರೆ ದಲಿತ ನಾಯಕನನ್ನು ತುಳಿಯೋಕೆ ಏನಾದರೂ ವಿರೋಧಿಗಳು ತಮ್ಮ ಆಪ್ತನನ್ನೇ ಬಳಸಿಕೊಂಡು ಈ ರೀತಿಯಾದ ಕ್ರಮವನ್ನು ತೆಗೆದುಕೊಂಡ್ರ? ಎಲ್ಲೋ ಒಂದು ಕಡೆ ಈ ಒಂದು ಮಾತು ಅನುಮಾನ ಕೇಳಿ ಬರ್ತಾ ಇದೆ. ಚಂದ್ರು ಲಮಾಣಿ ಅವರ ವಿಚಾರದಲ್ಲಿ ಏನು ಲಂಚವನ್ನು ಪಡೆಯಬೇಕಾದ್ರೆ ಸಿಕ್ಕಾಕೊಂಡಿದ್ರಲ್ಲ, ಲೋಕಾಯುಕ್ತರ ಬಲೆಗೆ ಬೀಳಿಸಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಆಪ್ತರನ್ನೇ ಬಳಸಿಕೊಂಡು ಈ ಕೆಡ್ಡಾಕೆ ಇವರನ್ನ ಕೆಡವಲಾಗಿದೆ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದರೆ ನಿಜಕ್ಕೂ ಕೂಡ ಅದೇ ರೀತಿಯಾಗಿ ಆಯ್ತಾ? ಇಲ್ಲ, ಒಬ್ಬ ದಲಿತ ನಾಯಕನನ್ನು ಬೆಳೆಯೋಕೆ ಬಿಡಬಾರ್ದು ಅಂತ ಹೇಳಿ ಈ ರೀತಿಯಾಗಿ ಮಾಡಿದ್ದಾರೆ ಕೆಲವರು ಅಂತ ಗೊತ್ತಿಲ್ಲ. ಆದರೆ ಇದು ವ್ಯವಸ್ಥಿತವಾದಂತಹ ಟ್ರ್ಯಾಪ್ ಅಂತ ಹೇಳಿ ಕೆಲವರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೋಸ್ಕರ ಒಂದು 5-6 ತಿಂಗಳ ಹಿಂದೆ ಸ್ಕೆಚ್ ಹಾಕಿರ್ತಾರೆ. ಅವ್ರು ಎಲ್ಲಿರ್ತಾರಲ್ಲ ಅಲ್ಲಿ ಕೆಲವೊಂದು ವಿಡಿಯೋಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅದು ಕೂಡ ಅವರಿಗೆ ಗೊತ್ತಾಗದೇ ಇರೋ ರೀತಿ ಆ ವಿಡಿಯೋಗಳಿಗೂ ಈಗ ಹೊರಗಡೆ ಹರಿದಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗ ಹಿಂದೆ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಈಗ ಈ ವಿಡಿಯೋ ಬಂದಿದೆ. ಈ ವಿಡಿಯೋದ ಮೂಲಕ ಕೆಲವರು ಆರೋಪಿಸ್ತಾ ಇದ್ದಾರೆ ಅವರನ್ನು ಈ ಒಂದು ಕೇಸ್ನಲ್ಲಿ ಸಿಲುಕಾಕಿಸೋಕೆ ಪ್ಲಾನನ್ನು ಮಾಡಿದ್ರು. ಅದಕ್ಕೆ ಈ ವಿಡಿಯೋನ ಸಾಕ್ಷಿ ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.